ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಟಾಪಿಕ್ ಏನೆಂದರೆ, ತುಂಬ ಅತಿಯಾಗಿ ಯೋಚನೆ ಮಾಡ್ತಾ ನೀವು ಒಂಟಿ ಜೀವನ ಅನುಭವಿಸುತ್ತಿದ್ದರೆ ಈ ಕತೆ ಕೇಳಿ. ಈ ಕತೆ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಈ ಕತೆ ಕೇವಲ ಕಾಲ್ಪನಿಕ ಕತೆ ಸ್ನೇಹಿತರೆ. ತುಂಬ ವರ್ಷಗಳ ಹಿಂದಿನ ಘಟನೆ ಇದು. ಒಂದು ಸಮುದ್ರದ ದಡದಲ್ಲಿ ಒಬ್ಬ ಬಾಲಕ ಆಟವಾಡ್ತಾ ಇರ್ತಾನೆ. ಆ ಆಟ ಏನೆಂದರೆ, ಆ ಬಾಲಕ ಸಮುದ್ರದ ದಂಡೆಯಲ್ಲಿ ಕುಳಿತು ಮರಳಿನ ಮನೆಯನ್ನು ಕಟ್ತಾ ಇರ್ತಾನೆ. ಆತ ತುಂಬ ಸಂತೋಷವಾಗಿ ಆಡ್ತಾ ಇರ್ತಾನೆ. ಆದರೆ ಆ ಬಾಲಕನ ಸಂತೋಷ ಹೆಚ್ಚು ಸಮಯ ಉಳಿಯೋದಿಲ್ಲ. ಏಕೆಂದರೆ ಸಮುದ್ರದ ಅಲೆಗಳು ಬಂದು ಆತ ಕಟ್ಟಿದ್ದ ಮರಳಿನ ಮನೆಯನ್ನು ಬೀಳಿಸಿ ಹೋಗುತ್ತದೆ. ಆದರೆ ಬಾಲಕ ಮಾತ್ರ ಮರಳಿನ ಮನೆಯನ್ನು ಕಟ್ತಾ ಇರ್ತಾನೆ. ಸಮುದ್ರದ ಅಲೆಗಳು ಬಂದು ಬೀಳಿಸಿ ಹೋಗ್ತಾ ಇರ್ತವೆ. ಇದರಿಂದ ಕೋಪಗೊಂಡ ಬಾಲಕ ಮರಳಿನ ಮೇಲೆ, ಈ ಸಮುದ್ರ ಬಹಳ ಕೆಟ್ಟದಿದೆ, ನಾನೆಷ್ಟು ಸಂತೋಷದಿಂದ ಇದ್ದರೂ ಆ ಸಂತೋಷವನ್ನು ಈ ಸಮುದ್ರ ಹಾಳು ಮಾಡ್ತಾ ಇದೆ, ಯಾರು ಕೂಡ ಈ ಸಮುದ್ರಕ್ಕೆ ಬರಬೇಡಿ ಎಂದು ಮರಳಿನ ಮೇಲೆ ಬರೆಯುತ್ತಾನೆ. ಬರೆದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಸಮುದ್ರದಲ್ಲಿ ಈಜಲು ಬಂದಿದ್ದ ಯುವಕನೊಬ್ಬ ಸಮುದ್ರದ ಅತಿಯಾದ ಅಲೆಗಳ ಹೊಡೆತಕ್ಕೆ ಸಿಲುಕಿ ಸತ್ತು ಹೋಗುತ್ತಾನೆ. ಆತನ ಶವ ಸಮುದ್ರದ ದಂಡೆಯ ಮೇಲೆ ಬರುತ್ತದೆ. ಆ ಶವವನ್ನು ನೋಡಿದ ಸಂಬಂಧಿಕರು ಸಮುದ್ರದ ದಂಡೆಯ ಮೇಲೆ ಬಂದು ಜೋರಾಗಿ ಅಳಲು ಪ್ರಾರಂಭ ಮಾಡ್ತಾರೆ. ಈ ಸಮುದ್ರಕ್ಕೆ ಹಿಡಿಶಾಪ ಹಾಕಿ ಬೈಯುತ್ತಾರೆ. ಈ ಸಮುದ್ರ ಇಲ್ಲಿ ಇಲ್ಲದೆ ಹೋಗಿದ್ರೆ ಖಂಡಿತವಾಗಿ ನಮ್ಮ ಹುಡುಗ ಬದುಕಿರುತ್ತಿದ್ದ ಎಂದು ಒಬ್ಬರಿಗೊಬ್ಬರು ಮಾತನಾಡ್ತಾರೆ. ಅದರಲ್ಲಿ ಒಬ್ಬ ಹುಡುಗ ಸಮುದ್ರದ ದಂಡೆಯ ಮರಳಿನ ಮೇಲೆ ಬರೆಯುತ್ತಾನೆ, ಈ ಸಮುದ್ರ ತುಂಬ ಕ್ರೂರಿ ಇದೆ, ಈ ಸಮುದ್ರಕ್ಕೆ ಯಾರು ಬರಬೇಡಿ, ಇಲ್ಲವಾದರೆ ಈ ಸಮುದ್ರ ನಿಮ್ಮನ್ನು ಸಾಯಿಸುತ್ತದೆ ಎಂದು ಬರೆದು ಅಲ್ಲಿಂದ ಹೊರಡುತ್ತಾರೆ. ಅದೇ ಸಮುದ್ರಕ್ಕೆ ಮತ್ತೊಬ್ಬ ವ್ಯಕ್ತಿ ಬರುತ್ತಾನೆ. ಆದರೆ ಆ ವ್ಯಕ್ತಿ ಕುಂಟನಾಗಿರುತ್ತಾನೆ. ಆ ಕುಂಟ ವ್ಯಕ್ತಿಗೆ ಸಮುದ್ರದ ದಂಡೆಯ ಮೇಲೆ ಒಂದು ವಜ್ರ ಸಿಗುತ್ತದೆ. ಆ ವ್ಯಕ್ತಿ ತುಂಬ ಖುಷಿಯಾಗ್ತಾನೆ. ನನ್ನ ಜೀವನದ ಅತಿ ದೊಡ್ಡ ದಿನ ಇದು, ಈ ವಜ್ರದಿಂದ ನಾನು ನನ್ನ ಜೀವನವನ್ನೇ ಬದಲಾಯಿಸಿಕೊಳ್ಳುತ್ತೇನೆ ಎಂದು ಸಮುದ್ರಕ್ಕೆ ಕೈ ಮುಗಿದು ಆತನು ಕೂಡ ಮರಳಿನ ಮೇಲೆ, ಈ ಸಮುದ್ರವು ನನ್ನ ಜೀವನವನ್ನೇ ಬದಲಾಯಿಸಿತ್ತು, ಈ ಸಮುದ್ರವು ಬಹಳ ಅದೃಷ್ಟವಾಗಿದೆ ಎಂದು ಬರೆದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಒಬ್ಬ ಮೀನುಗಾರ ತನ್ನ ಜೀವಮಾನದಲ್ಲಿಯೇ ಅತಿ ಹೆಚ್ಚು ಮೀನುಗಳನ್ನು ಈ ಸಮುದ್ರದಲ್ಲಿ ಹಿಡಿಯುತ್ತಾನೆ. ಆ ಮೀನುಗಾರನು, ನನ್ನ ಬದುಕಿನ ಸಂಕಷ್ಟಗಳನ್ನು ಮುಗಿದು ಹೋಯಿತು, ನಾನು ನನ್ನ ಬದುಕಿನಲ್ಲಿ ಇಷ್ಟೊಂದು ಪ್ರಮಾಣದ ಮೀನುಗಳನ್ನು ಹಿಡಿದೇ ಇಲ್ಲ, ನಾನಿನ್ನು ಮುಂದೆ ಇದೇ ಸಮುದ್ರದಲ್ಲಿ ಮೀನು ಹಿಡಿಯುತ್ತೇನೆ ಎಂದು ತುಂಬ ಸಂತೋಷದಿಂದ ಸಮುದ್ರದ ದಂಡೆಯ ಮರಳಿನ ಮೇಲೆ ಬರೆಯುತ್ತಾನೆ. ಸ್ವಲ್ಪ ಸಮಯದ ನಂತರ ಈ 4 ವ್ಯಕ್ತಿಗಳು ಸಮುದ್ರದ ದಂಡೆಯ ಮರಳಿನ ಮೇಲೆ ಬರೆದಿದ್ದನ್ನು ನೋಡಿದ ಸಮುದ್ರ ದೇವ ತನ್ನ ಜೋರಾದ ಅಲೆಗಳ ಮೂಲಕ ಎಲ್ಲವನ್ನ ಅಳಿಸಿ ಹಾಕಿಬಿಡುತ್ತಾನೆ. ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಕೆಲವು ವ್ಯಕ್ತಿಗಳು ನಮ್ಮನ್ನು ಅತಿಯಾಗಿ ಹೊಗಳುತ್ತಾರೆ, ಇನ್ನು ಕೆಲವು ವ್ಯಕ್ತಿಗಳು ಅತಿಯಾಗಿ ತೆಗಳುತ್ತಾರೆ. ಆದರೆ ನಾವು ಯಾವುದರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳದೆ ನಮ್ಮ ಜೀವನವನ್ನು ನಾವು ನೋಡಿಕೊಳ್ಳಬೇಕು. ಈ ಸಮುದ್ರ ದೇವನು ಕೂಡ ಅದೇ ರೀತಿ ಯಾವುದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಎಲ್ಲವನ್ನ ಕ್ಷಣಾರ್ಧದಲ್ಲಿ ಅಳಿಸಿ ಹಾಕುತ್ತಾನೆ. ಅದೇ ರೀತಿ ಜೀವನದಲ್ಲಿ ಯಾವಾಗಲೂ ಅತಿಯಾಗಿ ಯೋಚನೆ ಮಾಡಬೇಡಿ, ಎಲ್ಲದಕ್ಕೂ ಒಂದು ಒಳ್ಳೆಯ ಸಮಯ ಬರುತ್ತದೆ ಎಂದು ಸಂತೋಷದಿಂದಿರಿ. ಇಂತಹ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕಥೆಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.